ಸ್ವಾಮಿ ಇವತ್ತೇ ಲಾಸ್ಟು, ನೀನ್ ಯಾವತ್ತು ಕರೀಲೂ ಬೇಡ್ರಿ, ನಾ ಬರೋದು ಇಲ್ಲ. ಮಗ ಎದ್ದೋಳ ಟೈಮ್ ಆಯ್ತು, ಹೋಗೋಣ. ಮಗ ನೀನು ಗಾಡಿ ಸ್ಟಾರ್ಟ್ ಮಾಡು, ನಾನು ವಿನಿಂಗ್ ಕರ್ಕೊಬತ್ತೀನಿ. ಅಣ್ಣ ನಿನ್ನೆ ಇಬ್ರು ಕರ್ಕೋಬೇಕು ಅಂತವ್ರಲ್ಲಿ ನೀನ್ ನನ್ನೇ ಕರ್ಕೊಯ್ತೀನಿ ಅಂತೀಯಲ್ಲ ಅಣ್ಣ. ಯಾವನ್ ಹೇಳ್ತಿದ್ಯಾ? ಫುಲ್ಲು ಶಿಸ್ತು ಆಫ್ ಗೊತ್ತು, ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಮಿಲ್ಟ್ರಿ ಗಂಡು ಹೊಂಡೈತೀನಿ ನೋಡ್ತ್ಯಾ? ಅಣ್ಣ ಮಿಲ್ಟ್ರಿ ಗಂಟ ಬೇಡ, ಮಾರುದ್ದ. ಮಗ ಇದೆಲ್ಲ ಕಣ ಮಾರು, ಇದು ಸಾರಿ ಇದು ಮಾರು. ಇಲ್ಲಿಂದ ಇಲ್ಲಿ ಗಂಟ ಮಾರ್ಚ್ ಮಾಡಿ ತೋರ್ಸಪ್ಪ. ಆಕ್ಷನ್ ನೋಡು. ಮಗ 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 ಈಗ ಬೇಡ, ಬೆಳಿಗ್ಗೆ ಹೋಗು, ಜಾಗಿಂಗ್ ಆಯ್ತದೆ, ಮಾರ್ಚ್ ಪಾಸ್ಟ್ ಆಯ್ತದೆ. ಹೆಂಗೆ ಮಗ ನಿಂಗೆ ಹೇಳಿಲ್ವಾ ಜಾಗಿಂಗ್ ಮಾಡ್ಬೇಕು ಮಗ? ಕಾಲ್ಗೊಳ್ಳೋದು, ಕಣ್ಗೊಳ್ಳೋದು, ಕಿಡ್ನಿಗೊಳ್ಳೋದು, ಗಡ್ಕೊಳ್ಳೋ ಚಿಕ್ಕ. ಈಗೇನ್ ನಾನು ಹೋಗ್ಲೇನಾ? ನಿಂಗೆ ಏನ್ ಬೇಕು? ರಕ್ತ ಬೇಕೇನಾ? ನೀನೇ ಕಟ್ ಮಾಡಿ ಬೆಳ್ಳು ರಕ್ತ ಕೊಡ್ತೀನಿ ನಿನ್ಗೆ. ಕುಯ್ಯಕ್ ಏನು ಇಲ್ಲ, ಕಟ್ಲೆ. ಮಗ ಈಗೇನ್ ಹೇಳೋ ಮಾತು ಕೇಳ್ತಾ ಇಲ್ವೋ? ಏನ್ ಮಾಡ್ಬೇಕು ಹೇಳೋ? ಗಾಡಿ ಕೀ ಕೊಡು, ಹೋಗೋಣ. ಮಗ ನೀನ್ ಹೇಳಿಲ್ಲ ಅಲ್ವೇ? ಶುರು ಮಾಡ್ದ ನಾನು ಕುಡಿದ್ಮೇಲೆ ಜೀವ ಕೇಳು, ಕೊಟ್ಬಿಡ್ತೀನಿ. ಇನ್ನ ಎಣ್ಣೆ ಬೇಕೆ ತೋರಿಸ್ಬಿಡ್ತೀನಿ. ಗಾಡಿ ಕೀ ಮಾತ್ರ ಕೇಳೋಣ ಮಗ, ನಾನು ಕೊಡಲ್ಲ, ನಾನೇ ಗಾಡಿ ಓಡಿಸ್ತೀನಿ. ಆಗ್ಲೇ ಟೈಮ್ ಆಯ್ತು, ಹೇಳೋ ಮಾತು ಕೇಳಲ್ಲ. ಏನ್ ಹೇಳ್ತಾ ಇದೀರಾ ಪಜ್ಜ ಅವರೇ? ಟೈಮ್ ಬಗ್ಗೆ ಹುಡುಗರು ಹೇಳ್ಕೊಡ್ತಾ ಇದ್ದೀರಾ. ಸ್ಟೂಡೆಂಟ್ ಕ್ಲಾಸ್ ಲೇಟ್ ಆಗಿ ಹೋಗಿ ನೋಡಿರ್ಬೋದು, ಕಂಪ್ನಿಗೆ ಕೆಲಸಗಾರ ಲೇಟ್ ಆಗಿ ಹೋಗಿ ನೋಡಿರ್ಬೋದು. ಯಾವತ್ತಾರು ಕುಡ್ಕರು ಬಾರಿಗೆ ಲೇಟ್ ಆಗಿ ನೋಡಿರೇನ್ರಿ? ನೋಡಿದೀನಿ. ಇವತ್ತು ನೋಡಿದಿರೇನ್ರಿ? ಗಂಡು ಎಲ್ಲ ಸೇರಿ ಹೋಗ್ಬಾರ್ದಪ್ಪ. ಬೇಗ ಬರ್ರಿ ಈ ಕಡೆಗೆ. ಓಕೆ ತಾನೆ? ಇದೆಲ್ಲ ಓಕೆ, ಅದ್ರ ಮನೆಗೊಂದು ಬಿಯರ್ ಕೊಡಿಸ್ಬೇಕು ನೀನು. ಸರಿ ಬಾರಪ್ಪ. ಏನಿಲ್ಲ ಮಗ, ಇಲ್ಲಿಂದ ರೋಡ್ ಬೇರೆ ಚೆನ್ನಾಗಿಲ್ಲ, ನಿನ್ಗೆ ಬೇರೆ ಚೂರು ಎಣ್ಣೆ ಜಾಸ್ತಿ ಆಗ್ಬಿಟ್ಟದೆ. ಇಲ್ಲಿಂದ ಸ್ವಲ್ಪ ದೂರ ನೋಡಿಸ್ಲಿ, ಆಮೇಲೆ ನೀನೇ ಇಸ್ಕೊಬಿಡಿವಂತೆ. ಕೀ ಕೊಟ್ಬಿಡು. ಮಗ ನಿನ್ಗೆ ಹೇಳಿಲ್ಲ ಅಲ್ಲ, ನಂಗೊಂದು 4 ಗ್ಲಾಸು. ನಿನಗೆ ಎಣ್ಣೆ ಬೇಕು ಅಂದ್ರೆ ನನಗೂ ಎಣ್ಣೆ ಬೇಕು ಇವಾಗ. ಮಗ ಈಗಲೇ ಎಣ್ಣೆ ಜಾಸ್ತಿ ಆಗಿದೆ, ಸಾಕೋಣ. ಮಗ ನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್. 4 ಗ್ಲಾಸ್ ಅಲ್ಲ, 4ನೇ ಕ್ಲಾಸ್. ನಾನು 4ನೇ ಕ್ಲಾಸಲ್ಲಿ ಇದ್ದೆ ಮಗ. ನಮ್ಮ ಗಾಡಿ ಪಂಚರು. ಮಗ ಬೆಳಿಗ್ಗೆ ಹೇಳಕ್ಕಿಲ್ವೇನೋ, 5 ನಿಮಿಷ ಪಂಚರ್ ಆಗಿ ಬಿಸಾಕ್ಬಿಡೋನೆ. ಮಗ ಈಗಲ್ಲ, ಇಯರ್ ಬ್ಯಾಕ್. ಓಹೋ ಈಗಲ್ಲ, ಸ್ವಾತಂತ್ರ್ಯ ಬೆಳಗಿಂದ ಮುಂಚೆ. ಅವಾಗ ನಾನು ಇಷ್ಟುದ್ದು ಮೊಬೈಲ್ಗೆ ಇಷ್ಟುದ್ದು ಇಯರ್ಫೋನ್ ಹಾಕೊಂಡು ವಿಡಿಯೋ ನೋಡ್ತಾ ಇದ್ದೆ. ಒಂದು ಮೆಸೇಜ್ ಬಂತು, ಬೇಬಿ ನಮ್ಮ ಮನೇಲಿ ಯಾರು ಇಲ್ಲ, ಮನೆಗೆ ಬಾ ಅಂತ. ನೋಡ್ದ ಮಗ, ದೇವ್ರು ಯಾವಾಗಲೂ ಇಂಥ ಕೆಲಸನೇ ಮಾಡೋದು. ಕಾಲಿ ಇಲ್ದೆ ಹೋದವ್ರಿಗೆ ಹೆಣ್ಣು ಮೆಟ್ಲು ಕೊಡ್ತಾನೆ, ಕೈ ಇಲ್ದೆ ಹೋದವ್ರಿಗೆ. ಮಗ ನನ್ನ ಮೇಲೆ ಏನು ಮಾಡ್ತಾನೆ. ಆಮೇಲೆ ಅವ್ಳು ಮನೆಗೆ ಹೋಗೋಣ ಅಂದ್ಬಿಟ್ಟು ಆಚೆ ಬಂದು ನೋಡ್ತೀನಿ, ನಮ್ಮ ಅಪ್ಪ ಪಂಚರ್ ಹಾಕ್ಸ್ಕೊಬರಕ್ಕೆ ಮುಂದೆ ಗಾಡಿ ಚಕ್ರ ಬಿಸ್ಕೊಂಡಾಗವನೆ. ಅಯ್ಯೋ ಮಗ, ಎಂತ ಚಾನ್ಸು, ನನಗಾರ ಒಂದು ಮಾತು ಹೇಳಕ್ಕಿಲ್ವೇನೋ? ಇನ್ನದು ಕಾಮಕದ್ರು, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ಹಂಗಲ್ಲ ನಾವು ಹೇಳಿದ್ ನಾನು ಮಗ, ನಾನು ಹೇಳಿದೆ ತಪ್ಪಿತ್ತೇನೋ? ತಪ್ಪು ನಿಮ್ದಲ್ಲ ಕಣಪ್ಪ, ನೀವು ಕರ್ತಕ್ಕ ಬತ್ತಿನಲ್ಲ, ನಂದು ತಪ್ಪು ಮಗ. ಹಂಗೆಲ್ಲ ಮಾತಾಡ್ಬಾರ್ದು. ನಾವು ಕುಡಿಯೋರು ಒಬ್ಬ ಕುಡಿದ್ರೆ ನ್ಯಾಚ್ ಜೊತೆ ಕರ್ಕೊಬತ್ತೀವಿ, ಗೊತ್ತೇನೋ? ನಾವು ಕುಡಿದು ಎಲ್ಲಾರ ಬಿದ್ದೋದ್ರೆ ನಮ್ಮ ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ ಬಿಡ್ಲಿ ಅಂತ. ಎಲ್ಲಪ್ಪ ಬರ್ತಾ ಇದೀರಿ, ಕೀನೇ ಕೊಡ್ತಾ ಇಲ್ಲ. ಓ ಮಗ ನಿನ್ಗೆ ಹೇಳಿಲ್ಲ ಅಲ್ವೇ? ಮಗ ಬಸ ಕತೆ ಬೇಡ, ಹೇಳ್ತಾರ ಕತೆ ಹೇಳ್ಬಿಡು, ಮನೆಗೆ ಹೊಂಟಾಗ. ಸರಿ. ಆಕ್ಚುಲಿ ಆಚೆ ಕಡೆ ಬಂದು ನೋಡ್ತೀನಿ, ನಮ್ಮ ಅಪ್ಪ ಪಂಚರ್ ಹಾಕ್ಸ ಮುಂದೆ ಗಾಡಿ ಚಕ್ರ ಬಿಚ್ಕೊಂಡು ಹೊಂಟಾಗವನೆ. ನಾನು ಒಂದೇ ಚಕ್ರದಲ್ಲಿ ಗಾಡಿನ ಓಡಿಸ್ಕೊಂಡು ಅವ್ನ ಮನೆ ತಕ್ಕ ಹೊಂಟೋದೆ. ಮಗ ಕತೆ ಮುಗೀತಾ, ಮನೆಗೆ ಹೋಗೋಣ. ಆದ್ರೆ ಇನ್ನೊಂದು ಟ್ವಿಸ್ಟ್ ಅದೇ ಮಗ. ಅಯ್ಯೋ ಟ್ವಿಸ್ಟ್ ಮೇಲೆ ಅದೇನು ಹೇಳ್ಬಿಡಪ್ಪ ಅವನಿಗೆ. ಏನು ಅಂತ ಕೇಳು. ನಮ್ ಕರ್ಮ ಹೇಳ್ ಸಾಯಪ್ಪ. ಆಕ್ಚುಲಿ ಪಂಚರ್ ಆಗಿದ್ದು ಹಿಂದೆಗಡೆ ಚಕ್ರ ಮಗ, ನನ್ನಪ್ಪ ಮುಂದೆಗಡೆ ಚಕ್ರ ಬಿಚ್ಕೊಂಡಿದ್ದೀರ. ನನ್ನ ಪಂಚರ್ ಆಗಿರೋ ಗಾಡಿಲಿ ಒಂದೇ ಚಕ್ರದಲ್ಲಿ ಓಡಿಸ್ಕೊಂಡು ಅವ್ನ ಮನೆ ತಕ್ಕ ಹೊಂಟೋದೆ. ನಿನ್ ಕತೆ ಕೇಳೋದಕ್ಕೆ ನಿನ್ ಜೊತೆ ಗಾಡಿಲಿ ಬಂದು ಸಾಯ್ಬೋದು, ನೀನೇ ಗಾಡಿ ಓಡಿಸ್ ನಡಿಯಪ್ಪ. ಹೆಂಗೆ ಸೀದಾ ಅವಡೆ ಲೆಫ್ಟ್ ನಾಕಲ್ಲೇ. ಯಾರೇ ಒಂದು